ಸ್ನೇಹಿತರೆ, ನಾವೀಗ ಆದಿಮಾನವರು ನಿರ್ಮಾಣ ಮಾಡಿರ್ತಕ್ಕಂಥ ಕೆರೆಯಲ್ಲಿದ್ದೀವಿ. ನೀವು ನೋಡ್ತಿರೋದು ಕೆರೆ ಎಷ್ಟೊಂದು ಕಮಲಗಳನ್ನು ತುಂಬಿಕೊಂಡು ಕಂಗೊಳಿಸ್ತಾ ಇದೆ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಇದು ಆದಿಮಾನವರು ತಾವು ನೀರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ಕೆರೆಯನ್ನು ನಿರ್ಮಾಣ ಮಾಡ್ಕೋತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಣಿಗಾರಿಕೆ ಈ ಬಂಡೆಗಳನ್ನು ಅವರು ಪಡ್ಕೊಳ್ಳೋದಕ್ಕೆ ಈ ರೀತಿ ಬಂಡೆಗಳನ್ನು ತೆಗೆದುಬಿಟ್ಟು ಈ ರೀತಿಯ ಕೆರೆಯನ್ನು ನಿರ್ಮಾಣ ಮಾಡಿಕೊಂಡು ಅನ್ನೋದಕ್ಕೆ ಇವತ್ತಿಗೂ ಕೂಡ ಪದರಗಳು ಕಾಣ್ತಾ ಇದ್ದಾವೆ. ನೋಡ್ಬೋದು ನೀವು ಇಲ್ಲಿ ಅಂತಲೇ ಪದರಗಳನ್ನು ಬಳಸ್ಕೊಂಡು ಆ ಬೃಹತ್ ಶಿಲಾ ಸಮಾಧಿ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ. ನಮಗೆ ಇನ್ನೊಂದು ಮತ್ತು ಪ್ರಮುಖವಾದ ವಿಷಯ ಅಂದರೆ ಇವರಿಗೆ ಕೆಬ್ಬಣ ಎಲ್ಲಿಂದ ಸಿಕ್ತು? ಯಾಕೆಂದರೆ ನಮ್ಮದು 7 ಸಾಲು ಬೆಟ್ಟಗಳು ಸಂಪೂರ್ಣವಾಗಿ ಕಲ್ಲಿನಿಂದ ಕೂಡಿವೆ. ಅವರು ಕಬ್ಬಿಣವನ್ನು ನಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಇವತ್ತಿಗೂ ಜಗದ್ವಿಖ್ಯಾತ ಆಗಿರ್ತಕ್ಕಂಥ ಸಂಡೂರು ಮೈನಿಂಗ್ನಲ್ಲಿ ಆ ಕಬ್ಬಿಣಗಳನ್ನು ಸಂಗ್ರಹ ಮಾಡ್ಕೋತಾ ಇದ್ರು. ನೀವು ಅನ್ಕೋಬೋದು, ಯಾಕಂದರೆ ಇವತ್ತು ಸಾಕಷ್ಟು ತಂತ್ರಜ್ಞಾನ ಮುಂದುವರೆದ್ರು ಕೂಡ ಕಬ್ಬಿಣವನ್ನು ಸೋಸೋದಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಡ್ತಾರೆ. ಆದಿಮಾನವರು ಹೇಗೆಲ್ಲ ಆ ಕಬ್ಬಿಣಗಳನ್ನು ತಯಾರು ಮಾಡಿಕೊಂಡ್ರು ಅನ್ನೋದಕ್ಕೆ ಭಾಳಷ್ಟು ನಮಗೆ ಈ ನಿರ್ಮಾಣಗಳು ಸಾಕ್ಷಿ ಆಗ್ತವೆ. ಬನ್ನಿ, ಇನ್ನೂ ದೊಡ್ಡ ದೊಡ್ಡ ಸ್ಮಾರಕಗಳಿದೆ, ಅವುಗಳನ್ನು ತೋರಿಸ್ತೀನಿ.